538ನೇ ಜಯಂತಿ ಉತ್ಸವದ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯ ಹೇಳುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾತಾಡಿದಂತ ಹಾಗೂ ಈ ರಾಜ್ಯದ ಮಾಜಿ ಮಂತ್ರಿಗಳು ಹಿರಿಯರು ಮಾರ್ಗದರ್ಶನ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶಪ್ಪನವರ್ ಅವರೇ ಹಾಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಗೂ ಈ ರಾಜ್ಯದ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದಂತ ಸನ್ಮಾನ್ಯ ಶ್ರೀ ರಂಗನಾಥರಾವ್ ಮಲ್ಕಾಪುರ ಅವರೇ, ಆತ್ಮೀಯರಾದಂತ ಗುಂಡು ರೆಡ್ಡಿ ಅವರೇ, ಬಾಬುರಾವ್ ಮಲ್ಕಾಪುರ ಅವರೇ, ಅಂಕುಶ್ ಗೋಖಲೆ ಅವರೇ, ಬ್ಯಾಂಕ್ ರೆಡ್ಡಿ ಅವರೇ, ಅರುಣ್ ಅವರೇ, ರವಿ ಅವರೇ ಮತ್ತು ಸಂತೋಷ್ ಪಾಟೀಲ್ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರಂತ ಅನಿಲ್ ಬಸರ್ಗೆ ಅವರೇ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಮಾಡಕ ನಮ್ಮ ಶಿವರಾಜ್ ಚಿಂಕೇರಿ ಅವರು, ನಮ್ಮ ರಾಮ್ಪುರಿ ಅವರು, ವಿನಾಯಕ್ ಮಂಕೋಜಿ ಅವರು, ನಂಡಪ್ಪ ಸತ್ಲಾಪುರಿ ಅವರು, ಅವರು, ಪಂಡಿತ್ ಅವರು, ಶೇಷಪ್ಪ ಅವರು, ಬಸವ ಸಿತಾಳ್ಗೇರ್ ಅವರು, ಆನಂದ್ ಅವರು, ಪವನ್ ಪಾಟೀಲ್ ಅವರು, ಪವನ್ ಗೊಂಡ ಅವರು, ಪ್ರಭು ರಾಜೇಶ್ವರ್ ಅವರು, ಪ್ರದೀಪ್ ಬೇಂದ್ರೆ ಅವರು, ಮಲ್ಲಪ್ಪ ಮೊಳಕೆ ಅವರು, ರಾಜಪ್ಪ ಅವರು, ಭಜಂದರು, ಅಸದ್ ಪಟೇಲ್ ಅವರು, ರವಿ ಮತ್ತೆಲ್ಲ ಸಮಸ್ತ ಯಾಕಂದ್ರೆ ಬಹಳಷ್ಟು ಸಮಯ ಆಗ್ತದ. ಈಗಾಗಲೇ ಬಹಳ ಸಮಯ ಆಗಿದೆ, ಎಲ್ಲರಿಗೂ ಕೂಡ ಹಸಿವೆ ಆಗಿದೆ. ಈಗಾಗಲೇ ಮಂಕಪ್ಪ ಸಾಹೇಬ್ ಹೇಳಿದಾಗೆ ನಾನೇನು ಹೆಚ್ಚಿಗೆ ಹೇಳಕ್ ಇಚ್ಛೆ ಪಡಲ್ಲ. ಈಗಾಗಲೇ ದಾಸ ಶ್ರೇಷ್ಠ ಕನಕದಾಸರ ಬಗ್ಗೆ ಎಲ್ಲ ನಮ್ಮ ಮುಖಂಡರು ಅವ್ರು ನಡೆಯುವಂತಹ ದಾರಿ ಸಮಾಜಕ್ಕೆ, ನಮ್ಮ ಮಾನವ ಕುಲಕ್ಕೆ ಏನೆಲ್ಲ ಕೊಟ್ಟಿದ್ರಂತ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತ ಈ ಒಂದು ಸಮಾಜ ಹಾಲುಮತ ಸಮಾಜ ಅಂತಂದ್ರೆ ಹಾಲಿನಂತ ಒಂದು ಸಮಾಜ, ಯಾವುದೇ ಹೆಚ್ಚು ಪೇಚು ಇಲ್ಲ. ಈ ಒಂದು ಸಮಾಜದಲ್ಲಿ ಬಹಳ ನಿರಾಳ ಮನಸ್ಸಿನ ಯಾವುದೇ ಸಮಾಜ ಇದೆ ಅಂತಂದ್ರೆ ಅದು ಹಾಲುಮತ ಸಮಾಜ, ನಮ್ಮ ಪುರಾಣ ಸಮಾಜ ಇದೆ. ಇವತ್ತು ಬಹಳಷ್ಟು ಜನಸಂಖ್ಯೆ ಉಳ್ಳಂತ ನಮ್ಮ ಕ್ಷೇತ್ರ ಒಂದು ಸಮಾಜ ಇದೆ. ಇವತ್ತು ಯಾವುದೇ ಒಂದು ಚುನಾವಣೆದಾಗ ನಾವು ನೋಡಬಹುದು, ಹಿಂದೂಕ 2 ಸರ್ತಿ ಜೊತೆ ಪಟೇಲ್ ಅವರು MLA ಆಡ್ಕೊಳ್ಳಕ ಈ ಒಂದು ಸಮಾಜ ಪಡೆಯಲು ಬಹಳಷ್ಟು ಇದೆ. ಇವತ್ತು ಯಾವುದೇ ಏನು ಚೇಂಜ್ ಮಾಡ್ಬೇಕಂದ್ರೆ ಟರ್ನಿಂಗ್ ಪಾಯಿಂಟ್ ಹೇಳ್ಬೋದು ನಾವು. ಇಂಥ ಒಂದು ಸಮಾಜ ಇದೆ. ಇವತ್ತು ಎಲ್ಲರೂ ಕೂಡ ಸಮಾಜ ಇದೆ. ಆದ್ರೆ ಈ ಒಂದು ಸಮಾಜ ಈಗಾಗಲೇ ತಾವು ನೋಡ್ತಾ ಇದ್ರಿ ಏನ್ ಆಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಂತ. ಇವತ್ತು ನಮ್ಮ ಲಿಂಗಾಯತ ಸಮಾಜದ್ದು ಅಣ್ಣ ಬಸವಣ್ಣವ್ರ ಜಯಂತಿ ಮಾಡಿದೆವು. ಕಾಂಗ್ರೆಸ್ ಅವರಿದ್ದರು, ಜೆಡಿಎಸ್ ಅವರಿದ್ದರು, ಬಿಜೆಪಿದವರಿದ್ದು ಎಲ್ಲರೂ ಹೊರತಿ ಒಂದೇ ಕಾರ್ಯಕ್ರಮ ಆಗ್ತು. ಮೊನ್ನೆ 14 ಏಪ್ರಿಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೂಡ ಒಂದೇ ಆಗ್ತು. ವಾಲ್ಮೀಕಿ ಮಾಲಕರ ಜಯಂತಿ ಕೂಡ ಒಂದೇ ಆಗ್ತು. ಈ ಒಂದೇ ಜಯಂತಿ ಹುಮ್ನಾಬಾದ್ ನಲ್ಲಿ 2 ಆಗ್ತದೆ ಅಂತ ಬಹಳಷ್ಟು ಜನ ಒಂದು ಪ್ರಶ್ನೆ ಇದೆ. ಇದೆಲ್ಲ ನಮ್ಮ ಎಲ್ಲರಿಗೆ ಯಾಕೆ ಆಗ್ತಾ ಇದೆ? ನಮ್ಮೇನು ಕೂಡ ಒಂದು ಜಯಂತಿ ಆಗ್ತು. ನಾವು ಸರ್ಕಾರದಿಂದ ತಾಲೂಕಾ ಆಡಳಿತ ವತಿಯಿಂದ ತಹಸೀಲ್ ಆಫೀಸ್ನಲ್ಲಿ ಈ ಒಂದು ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅವಾಗ ಎಲ್ಲ ಸಮಾಜದ ಮುಖಂಡರುಗಳಿದ್ದರು, ನಾವು ಶಾಸಕರಿದ್ದೆವು, MLCಗಳಿದ್ದರು, ಎಲ್ಲರೂ ಕೂಡ ಆ ಒಂದು ಜಯಂತಿಗಳು ಭಾಗಿಯಾಗ್ತದೆ. ಆ ಒಂದು ಸಮಯದಲ್ಲಿ ನಾನು ಕೇರಳ ಮಾತಾಡಿ ಹೇಳಿದೆ, ಈ ಒಂದು ಜಯಂತಿ ಹೋಸಲ 2 ಆಗಿವು, ದಯಮಾಡಿ ಈ ಸಮಾಜದ ಜಯಂತಿ ಒಂದೇ ಆಗಬೇಕು. ಏನಿವತ್ತು MLC ಅವರು ಮಾತಾಡ್ತಾ ಇದ್ರು ಆ ಒಂದು ಸಮಯದಲ್ಲೇ ಹೇಳಿದೆ ಸರ್ ನಾನು.
ಜರ ಏಕೆ ಹಿಡ್ಕೊಂಡಿದೆ MLC ಭೀಮರಾವ್ ಪಾಟೀಲ್ ಅವ್ರು ಮಾತಾಡಿದ್ರೆ ಆಯ್ತು ಇವತ್ತು ನಾವು ರಾಜಕೀಯ ಒಂದು ಉದ್ದೇಶಕ್ಕಾಗಿ ಬಳಸ್ಕೊಂಡು ನೀವು ಎರಡು ಜಯಂತಿ ಮಾಡೋದು ಬೇಡ. ನೀವೇ ಆ ಸಮಾಜದವರೆಲ್ಲರೂ ಒಗ್ಗೂಡಿ ಒಂದೇ ಜಯಂತಿ ಆಗ್ಬೇಕಂತ ನಾನು MLC ಕೂಡ ಅವಾಗ ಮನವರಿಕೆ ಮಾಡ್ಕೊಂಡು ಹೇಳಿದೆ. ಅವರು ಕೂಡ ಹೇಳಿದ್ರು, ಇಲ್ಲ ನಾವೆಲ್ಲರೂ ಸೇರಿ ಒಂದೇ ಜಯಂತಿ ಮಾಡಬೇಕು ಮತ್ತೆ ಇವಾಗ ಪಕ್ಷಾತೀತವಾಗಿ ಮಾಡೋಣ. ಯಾರು ಮತ್ತ ನಾನು ಅದೇ ರೀತಿ ಎಕ್ಸಾಂಪಲ್ ಕೊಟ್ಟೆ. ವಿನಾಯಕ್ ನಮ್ಮ ಬಿಜೆಪಿ ಪಕ್ಷದ ನಮ್ಮ ಎಡ್ವೊಕೇಟ್ ಸತೀಶ್ ರಾಮಪುರ ಸಮಾಜಕ್ಕಾಗಿ ಯಾರು ದುಡಿತಾ ಇದಾರ ಅವ್ರು ಯಾವುದೇ ಪಕ್ಷಕ್ಕೆ ಗುರುತಿಸಿಕೊಂಡಿಲ್ಲ ಅಂತವರನ್ನು ಇವತ್ತು ಅಧ್ಯಕ್ಷ ಮಾಡಿ ಎಲ್ಲರೂ ಕಲ್ತಿ ಆ ಜಯಂತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಕೂಡ ಸಹಮತದಿಂದ ಹೇಳಿದ್ರು. ಅಲ್ಲ, ಈ ಸಮಾಜ ಕಡೆಯಿಂದ ಮಾಡ್ತಾ ಇದ್ದಾಗ ಸಮಾಜದವ್ರು ಇರ್ಲಿ, ಅದಕ್ಕೆ ರಾಜಕೀಯ ಬಂದ ಈಗ ನಾನು ಹೇಳ್ತೇನೆ ಸರ್, ಅದು ಕೆಲವರು ಕೂಡ ಒಪ್ಕೊಂಡ್ರು. ಆದ್ರೆ ಒಂದು 4 ದಿನ ಆಗಿರೋ ಮತ್ತ ಒಬ್ಬನ ಮನೆಗೆ ಹೋಗಲ್ಲಿ ಒಂದು ಬಿಡುಗಡೆ ಮಾಡ್ತಾರ. ಅದ್ರಲ್ಲಿ ಯಾವ ಸಮಾಜದ ಮುಖಂಡರುಗಳಿಲ್ಲ, ಯಾರು ಅಧ್ಯಕ್ಷರಾದ್ರೆ ಅವ್ರದೊಂದು ಫೋಟೋ, ಅವ್ರ ಪರಿವಾರದ ಫೋಟೋ, 6 ಜನ ಅವ್ರ ಪರಿವಾರ ಫೋಟೋ, ಅಧ್ಯಕ್ಷ ಒಂದೇ ಫೋಟೋ. ನಾವು ಬಂಡಕ್ ಸಾಬ್ ಇರ್ದಿಲ್ಲ, ನಮ್ಮ ಮಲ್ಕಪ್ಪುರ ಇರ್ದಿಲ್ಲ, ಈ ಸಮಾಜ ಆಮೇಲೆ ಮತ್ತೆ 4 ಸಾರಿ ಮಾಡಿದ್ರು ಅಂತ ಘೋಷಣೆ ಮಾಡಿದ್ರು. ನಾನು ಮತ್ತೆ ಇವು ನಮ್ಮೆಲ್ಲ ಸಮಾಜದ ಮುಖಂಡರು ನಮ್ಮಲ್ಲಿ ಬಂದರು. ನಾನು ಹೇಳಿದೆ, ನೀವೆಲ್ಲಾ ಸಮಾಜದ ಮುಖಂಡರು ತಗೊಂಡು ಈ ಒಂದು ಜಯಂತಿ ಮಾಡ್ತಂದ್ರೆ ನಾವೊಂದು ಕಾರ್ಯಕ್ರಮದಾಗ ಬರ್ತೀನಿ, ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಮಾಡಿದ್ರೆ ಆ ಕಾರ್ಯಕ್ರಮ ಬರಲಂತ ನಾವು ಖಂಡಿತವಾಗಿ ಹೇಳಿದೆ. ನಾವು ಹೇಳಿ ಮತ್ತೆ ಅವ್ರಿಗೆ ಹೇಳಿದೆ, ಇವತ್ತು ತಾವು ಯಾರಿಗೆ ಹೇಳ್ತೀರಿ ಅಂತ ಯಾವುದೂ ಕೂಡ ಅಭ್ಯಂತರ ಇಲ್ಲ. ನಾವು ಸಮಾಜದ ಮುಖಂಡರುಗಳು ಏನ್ ನಿರ್ಣಯ ತಗೋತೀರಿ, ಯಾವುದೇ ಪಕ್ಷಕ್ಕೆ ಅಂತ ಇಲ್ಲ. ಕಾಂಗ್ರೆಸ್ದವ್ರಿಗೆ ಕರ್ರಿ, ಜೆಡಿಎಸ್ದವ್ರಿಗೆ ಕರ್ರಿ, ಆಮ್ ಆದ್ಮಿ ಪಾರ್ಟಿ ಕರ್ರಿ, ನಮ್ಮ BSP ಕರ್ರಿ, ಎಲ್ಲರಿಗೆ ಕರ್ರಿ ಅಂತ ಹೇಳಿದಾಗ ಇವತ್ತು ಆ ಪೋಸ್ಟರ್ ತಾವು ನೋಡಬಹುದು, ಬಹಳ ಒಳ್ಳೆ ರೀತಿಯಿಂದ ಹಾಕಿದಂತೆ. ಇವತ್ತು ಕಾಂಗ್ರೆಸ್ದವ್ರು ಇದ್ದಾರ, ಬಿಜೆಪಿದವ್ರು ಇದ್ದಾರ, ಜೆಡಿಎಸ್ದವ್ರು ಇದ್ದಾರ, ಆಮ್ ಆದ್ಮಿ ಪಾರ್ಟಿ ಇದೆ, BSP ಇದೆ, ಎಲ್ಲ ಪಕ್ಷದವರು ಎಲ್ಲ ಸಮಾಜದ ಮುಖಂಡರಿಗೆ ತಗೊಂಡು ಇವತ್ತು ಪ್ರಿಂಟ್ ಮಾಡಿ ನನ್ನ ಹತ್ರ ಬಂದಿದ್ರು. ನಾನು ಅಂದೆ, ಆಯ್ತು, ನಾವು 7 ತಾರೀಕಿಗೆ ನಿಮ್ಗೆ ಯಾರಿಗೂ ಕರೆದಿಲ್ಲ, ನಮಗೆ ಕರೆದಿಲ್ಲ, ನಾವು 7 ತಾರೀಕಿಗೆ ನಿರ್ಣಯ ಮಾಡ್ತಾರ ಅಂತ ಜಯಂತಿ ಮಾಡ್ತೇವೆ ಅಂತ ಹೇಳಿದಾಗ, ಆಯ್ತು ನನ್ನ ಸಹಕಾರ ಇದೆ, ಎಲ್ಲರಿಗೂ ತಗೊಂಡು ಮಾಡೋಣ ಅಂತ ನಾನು ಹೇಳಿದೆ. ಅವಾಗ ಹೇಳಿದ್ದಕ್ಕೆ ಏನಾಗ್ತು, ನನ್ನನ್ನು ಆಮಂತ್ರಣ ಮಾಡಿದ್ಕೆ ನಾನು ಏನ್ ಮಾಡಿದೆ ಸರ್, ಆ ಫೇಸ್ಬುಕ್ ನಲ್ಲಿ ಅಪ್ಡೇಟ್ ಮಾಡ್ದ, ಸಮಾಜದ ಕೊಂಡ ಸಮಾಜ ವತಿಯಿಂದ ಕನಕದ ಜಯಂತಿ 7ನೇ ತಾರೀಕಿಗೆ ಮಾಡ್ತಿದ್ವಿ ಅಂತ. ತಪ್ಪೇನಿದೆ ಸರ್ ಅಂತ 7ನೇ ತಾರೀಕಿಗೆ ಮಾಡ್ತಾರೆ ಫೇಸ್ಬುಕ್ ನಲ್ಲಿ ಅಪ್ಡೇಟ್ ಮಾಡಿದೆ. ಅವಾಗ ಇವರು ಮಾಜಿ ಶಾಸಕರ ಹತ್ರ ಹೋಗಿ ಅವರಿಗೂ ಕೂಡ ಆಮಂತ್ರಣ ಮಾಡೋರು, ನಾವು ಸಮಾಜ ವತಿಯಿಂದ 7ನೇ ತಾರೀಕಿಗೆ ನಾವು ಜಯಂತಿ ಮಾಡ್ತಿದ್ವು, ತಾವು ಕೂಡ ಬರ್ರಿ ಅಂತ. ನೀವು ಎಡೆ ಯಾಕೆ ಮಾಡ್ತೀವಿ ಅಂತ ಅವಾಗ ಹೇಳ್ತಾರ. ಮತ್ತ ಅದೇನು ಅಂತ ಹಿಂದಕ್ಕಿಂದ ಸೊಪ್ಪು ಹಾಕಿ ಹಸ್ಕಿ ಜಾಗ ಪೂರ ತಿಂದರೆಲ್ಲ ಗೊತ್ತಿದೆ ಸಮಾಜದಾಗ ಏನಾಗ್ತದೆ ಅಂತ ಎಲ್ಲ ಕೂಡ ಗೊತ್ತಿದೆ. ಅವ್ರಿಗೆ ಹಿಂದೆ ಕೂಡ ಚಾವಿ ಕೂಡ ಅವ್ರು ಭಾರಿಸ್ತಾರಲ್ರಿ, ಬರ್ತೀವಿ ನೋಡಿ ಆಟ ಸಾಮಾನು, ಚಾವಿ ಕೂಡ ಭಾರಿಸ್ತೀವ, ಇವ್ರು ಚಾವಿ ಪಡ್ಕೊಂಡ್ರದ ಅವ್ರು ಭಾರಿಸೋದು. ಆ ಒಂದು ಪರಿಸ್ಥಿತಿ ಆಗ್ತಾ ಇತ್ತು. ಆದ್ರೂ ಕೂಡ ಪಾಪ ಎಲ್ಲ ಮುಖಂಡರುಗಳು ಆಯ್ತು ಬೆಳಗ್ಗೆ 8 ಗಂಟೆಗೆ ಹೇಳ್ತಾ ಅಂದ್ರು, 10 ಗಂಟೆಗೆ ಹೇಳ್ತಾ ಅಂದ್ರು, ಅವರು ಕೂಡ ನಿಂತರು. ಇಲ್ಲ ಒಂದೇ ಮಾಡಿದ್ರೆ ಎಲ್ಲರೂ ಕಲ್ತಿ ಅಂತ. ಆದ್ರೆ ಇವ್ರಿಗೆ ಏನಂದ್ರು, ನೀವು ಮಾಡ್ಕೋರಿ, ನಮ್ಮ ಮಾಡ್ತೀವಿ ಅಂದ್ರಿಲ್ಲ. ಆದ್ರೆ ನಾನು ಹೇಳೋದು ನೋಡಿದ್ರೊಳಗ ಇದರಲ್ಲೂ ಕೂಡ ರಾಜಕೀಯ. ಯಾಕ ಅಣ್ಣ ಬಸವಣ್ಣದು ಜಯಂತಿ ಮಾಡಲು ಎಲ್ಲ ಸಮಾಜದವರಿದ್ದು, ಲಿಂಗಾಯತರು ಎಲ್ಲರೂ ಕುಂತರು, ಒಂದೇ ಸ್ಟೇಜ್ ಮೇಲೆ ಕುಂತೇವು, ನಾವು ಕುಂತೇವೆ, ಅವ್ರು ಕುಂತರು, ಒಂದೇ ಮಾಡೋರು. ಈ ಒಂದು ಸಮಾಜದಾಗ ಎಡೆ ಯಾಕೆ ಮಾಡ್ಬೇಕಂತ ನಿಮಗೆ ಇದು ಆಗ್ತಾ ಇದೆ. ಇದು ಇವತ್ತು ಈ ಸಮಾಜದಿಂದ 4 ಸರ್ತಿ MLA ಆಗಿರಿ, ಮಂತ್ರಿ ಆಗಿರಿ, ಅವಾಗ ನೆನಪು ಬಂದಿಲ್ಲ. ಈ ಸಮಾಜದಿಂದ ಬಹಳ ಸರ್ತಿ ಹೇಳ್ತೀನಿ, ಇವತ್ತೆಲ್ಲ ಹೋದಾಗ ಸಿದ್ದರಾಮಯ್ಯ ತಾರೀಫ್ ಮಾಡ್ತೀರಿ, ಮತ್ತೆ ಇಲ್ಲಿ ಈ ಜನರಿಗೆ ಅನ್ಯಾಯ ಮಾಡ್ತೀರಿ, ಅದಕ್ಕ ಜ್ಞಾಪಕ ಬರ್ತಾ ಇಲ್ಲ ನಿಮ್ಗ. ಇವತ್ತು ತಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು, ಹುಷಾರಾಗಬೇಕು. ಈಗಾಗಲೇ ನಮ್ಮ ಮಲ್ಕಾಪುರ ಸಾಹೇಬರು ಹೇಳಿದ್ರು, ಗೊತ್ತಾ, ಇಷ್ಟು ವರ್ಷ ಅವರೇ ಹೇಳ್ತಾರೆ ಬಾಯಿಲಿಂದ, ನಾನು ಸತತವಾಗಿ 20 ವರ್ಷ MLA ಆದೆ, ಮಂತ್ರಿ ಆದೆ,
ನಮ್ಮ ಪೂಜ್ಯರಾದಂತ ತಂದೆಯವರು 20 ವರ್ಷ ಇದಾದವರು ಸತತವಾಗಿ ಅಂತ ಈ ಸಮಾಜಕ್ಕೆ ಅವು ಎಲ್ಲ ಒಂದು ಸಮುದಾಯ ಬಂದ್ ಕೊಟ್ಟರೇನ್ರಿ ಹುಮ್ನಾಬಾದ್ದಾಗ ಒಂದ್ ಹೇಳಿ ನನಗೆ ಖಾಲಿ ಒಂದು ಸಮುದಾಯ ಭವನ ಒಂದು ಕನಕದಾಸರ ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅದ ಎಲ್ಲ ಹುಮ್ನಾಬಾದ ನೋಡಿರಿ. ನಾನು ಇನ್ನ ಶಾಸಕನಾಗಿಲ್ಲ, ಬಂಡಪ್ ಸಾಹೇಬರು ಬಂದಿರ ಕಾರ್ಯಕ್ರಮಕ್ಕೆ ಎಲೆಕ್ಷನ್ ಬಿಫೋರ್ ಸರ್. ಆ ಒಂದು ಸಮಯದಾಗ ಹೇಳಿದೆ, ಇವತ್ತು ನಾನು ಕೂಡ ರಾಜಕೀಯದಲ್ಲಿ ಕಾಲಿಟ್ಟಿನಿ, ತಮ್ಮೆಲ್ಲರ ಆಶೀರ್ವಾದ ಆಯ್ತು ಅಂತಂದ್ರ ಮುಂದಿನ ದಿನಗಳಾದಾಗ ಇಲ್ಲಿ ಹುಮನಾಬಾದ ಕನಕದಾಸರ ಮೂರ್ತಿನೂ ಆಗ್ತದ, ಒಂದು ಸಮುದಾಯ ಭವನ ಒಂದು ಫಂಕ್ಷನ್ ಹಾಲ್ ಆಗ್ತದ ಅಂತಂದಾಗ ಇವತ್ತು ತಾವೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಮಾಡಿದ್ರಿ. ಇವತ್ತು ಸುಮಾರು 1 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಮಾಡಿದೆವು. ಬೀರ್ಲಿಂಗೇಶ್ವರ ಸಮುದಾಯ ಭವನ ಅಂತ ನಾವು ಕೂಡ ಕಟ್ತಾ ಇದ್ದೇವೆ. ಒಂದೇ ಕೋಟಿ ಇಲ್ಲ, ನೀವು 1 ಕೋಟಿದಲ್ಲಿ ಕಟ್ಸ್ಕೊಳ್ಳಿ, ಅದಕ್ಕೆ ಎಷ್ಟೇ ಇನ್ನ 1 ಕೋಟಿ ಇನ್ನ 50 ಲಕ್ಷ ಕಂಬಿದ್ರು ನಾನು ಕೊಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಇವತ್ತು ಇದೇ ಒಂದೇ ಸಮಾಜಕ್ಕಲ್ಲ, ಇವತ್ತು ಕೋಲಿ ಸಮಾಜ ಕೂಡ ಇದೆ ನಮ್ಮಲ್ಲಿ ಹುಮ್ನಾಬಾದ್ನಲ್ಲಿ. ಇವತ್ತ ಕೋಲಿ ಸಮಾಜ ಹಾಲುಮತ ಸಮಾಜ ಅಂದ್ರ ಒಂದು ವೈಂದು 2 ಮುಖ, ಒಂದು ಚಿತ್ತು ಒಂದು ಪಟ್ಟು ಅಂತ ತಿಳ್ಕೊಳ್ಳಿ. ಯಾಕೋ ಇವರಿಗೆ ಕೊಳ್ಳತ್ತಾರ ಅಂತಿಲ್ಲ. ಇವತ್ತು 2 ಸಮಾಜಗಳಿಗೆ ಅವರಿಗೂ ಕೂಡ ಅನ್ಯಾಯ ಆಗಬಾರ್ದು, ಇವರಿಗೂ ಅನ್ಯಾಯ ಆಗಬಾರ್ದಂತ ಇವತ್ತು ಕೋಲಿ ಗಂಗಾ ಮಾತಾ ಸಮಾಜಕ್ಕೂ ಕೂಡ ಸುಮಾರು 1 ಕೋಟಿ ರೂಪಾಯಿ ನಾವು ಇವತ್ತು ಅಲ್ಲೂ ಕೂಡ ಸ್ಯಾಂಕ್ಷನ್ ಮಾಡಿದ್ದೇವೆ. ಎಲ್ಲಾ ಸಮಾಜಗಳಿಗೆ ಇವತ್ತ ನ್ಯಾಯ ಒದಗಿಸುವಂತ ಕಾರ್ಯ ತಮ್ಮೆಲ್ಲರ ಆಶೀರ್ವಾದ ಕೊಟ್ಟಿದ್ದಾಗಿ ನಾವು ಮಾಡ್ತಿದ್ದೇವೆ. ಇವತ್ತು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇದ್ರ ಕೂಡ ಸುಮಾರು 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. ಇವತ್ತು ಅಲ್ಲೂ ಕೂಡ ಯಾಕೆ ಅಲ್ಲ ಜಾಗನೇ ಹೋಗ್ತೇವೆ ನಾಯಕರಲ್ಲಿ ನಾವು ಅವ್ರಿಗೆ ಹೇಳೀನಿ. ಬೆಂಗರೆಡ್ಡಿ ಏನ್ ಹೇಳಿದ್ರೆ ಅಧ್ಯಕ್ಷರು ಅವರೇ ಯಾರ ಈಗ 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆವು, ಮತ್ತೆ ಕಮ್ಮಿ ಬಂದ್ರು ಭೀ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. ಎಲ್ಲಾ ಸಮಾಜಿಗೆ ಇವತ್ತ ಎಲ್ಲ ಸಮಾಜಿಗೆ ಇವತ್ತ ಮ್ಯಾಗ್ ಎತ್ತುವಂತ ಕಾರ್ಯ ನಡೀತಾ ಇದೆ. ಅದಕ್ಕಾಗಿ ಇವತ್ತ ಏನು ಹುಮ್ನಾಬಾದ್ನಲ್ಲಿ ತಾವೆಲ್ಲರೂ ಕೂಡ ಇನ್ನ ಜಾಗೃತರಾಗಬೇಕಾಗ್ತದ. ಯಾಕೆ ಇನ್ನ ಏನ್ ತಿಳಿದಾರ, ಇನ್ನ ಹುಚ್ಚಾರ ಇವರು ಹಿಂಗೆ ಇರ್ತಾರ ಅಂತ ಹೇಳಿದಾರ. ಇವತ್ತು ನೋಡ್ರಿ, ಇವತ್ತೆಲ್ಲ ಸಮಾಜ ಮುಖಂಡರುಗಳು ಹೇಳ್ಯಾರ, ಮನ್ಸಿನಾಗದ ಪಾಪ ಕಾರ್ಯಕ್ರಮದಾಗ ಬರ್ಬೇಕಂತ ಅಂಜಿಕೆ ಬರಲ್ಲ. ಈ ಪರಿಸ್ಥಿತಿ ಆಗತ್ತೆ ಮಂದಿ. ಇವ ಅಂಜಿಕಿ ಪಂಚಿಕಿ ಮಾಡೋದು ಇವೆಲ್ಲ ಹೋಯ್ತು ಕಾಲ. ಈಗ ಏನಿದ್ರು ಬಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅದ, ಅದೆಲ್ಲ ಅಂಜಿಕಿ ಪಿಂಚಿಕಿ ಯಾವಾಗ ಹೋಯ್ತು ಅಂತಂದ್ರ ಹಿಂದೂ ರಾಜ ಮಹಾರಾಜರು ಇದ್ ನೋಡ್ರಿ. ಇವತ್ತು ಅಂಜಿಕಿ ಪಿಂಚಿಕಿ ಇತ್ತಂತಂದ್ರೆ ಈ ಪಾರ್ MLA ಆಗ್ತಿತ್ತ ಹುಮ್ನಾಬಾದ್ದಾಗ? ಇವತ್ತು ಆಗ್ತಿದ್ದಿಲ್ಲ. ಆದ್ರೆ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಮುಖಾಂತರ ಕೊಟ್ರ, ಆ ಒಂದು ಸಂವಿಧಾನ ಮುಖಾಂತರ ಇಂಥ ಯುವಕರು ನಮ್ಮೆಲ್ಲ ಅಣ್ಣ ತಮ್ಮರು ಇವತ್ತು ನಾವು ಮುಂದೆ ಬರ್ತಾ ಇದ್ದೇವೆ. ಮೋದಿ ಸರ್ ಆಯ್ತು ಸರ್. ಇವತ್ತ ತಮ್ಗ ಗೊತ್ತಿದ್ದಾಗೆ ಮೊನ್ನೆನೂ ಕೂಡ ಏನು ಉಡುಪಿನಲ್ಲಿ ಶ್ರೀಕೃಷ್ಣರ ದೇವಾಲಯ ಇದೆ, ಅಲ್ಲೂ ಕೂಡ ನಮ್ಮ ಕಾಶಂಪುರ ಸಾಹೇಬ್ರು ಹೇಳಿದಾಗ ಏನು ಕನಕದಾಸರ ಒಂದು ಭಕ್ತಿ ನೋಡಿ ಸ್ವತಃ ಶ್ರೀಕೃಷ್ಣ ದೇವರೇ ಇವತ್ತು ಪ್ರತ್ಯಕ್ಷವಾಗಿ ಅವ್ರಿಗೆ ದರ್ಶನ ಕೊಟ್ಟಿದ್ರು. ಆ ಒಂದು ಕೊಟ್ಟಿದ ದರ್ಶನ ಏನ ಬಾಡಿ ಸಿಲುಕಿ ಬಿಟ್ಟಿ ಒಂದು ಕಿಂಡಿ ಅಂತ ನಿರ್ಮಾಣ ಆಗಿತ್ತು. ಅಲ್ಲಿ ಕೂಡ ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಇವತ್ತೇನು ಅಲ್ಲಿನ ಟ್ರಸ್ಟ್ ಬಂಗಾರದಿಂದ ಒಂದು ಲೇಪನೆ ಮಾಡಿದಂತ ಒಂದು ಕಿಂಡಿಗೆ ಇವತ್ತು ಮೊನ್ನೆನೂ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಸೌಭಾಗ್ಯ ಅಂತಂದ್ರು. ಇವತ್ತು ಇಂಥ ಒಂದು ಕಾರ್ಯಕ್ರಮದಾಗ ಇಂಥ ಒಂದು ಶ್ರೇಷ್ಠ ಕನಕದಾಸರ ಒಂದು ಕಿಂಡಿ ನನ್ನ ಕೈಲಿ ಅನಾವರಣ ಮಾಡ್ತೀನಿ ಅಂತಂದ್ರೆ ನನ್ನ ಸೌಭಾಗ್ಯ ಅಂತ ಮನ್ ಹೇಳಿದ್ರು. ಇವತ್ತು ಕನಕದಾಸರ ಬಗ್ಗೆ ಬಹಳಷ್ಟಿದೆ, ಎಲ್ಲಾ ಮಹಾತ್ಮರ ಬಗ್ಗೆ ಬಹಳಷ್ಟಿದೆ. ಕಡೆ ಜನರು ಏನಾಗ್ತದ ಸುಮ್ಮನೆ ಭಾಷಣ ಮಾಡೋದು ನಡೆಯೋದು, ಮತ್ತೇನ್ ಮಾಡೋದು ಅವ್ರದ್ದು ಅದೇ. ಇವತ್ತು ಬರಬೇಕಾಗಿತ್ತಲ್ಲ ರೀ ಸಮಾಜ ಮುಖಂಡರುಗಳು. ಇವತ್ತೇನಿದೆ ಇದೆ ನಮ್ಮ ಬಿಜೆಪಿ ಕಾರ್ಯಕ್ರಮ ಅದ. ಸಾಬೂರು ಜೆಡಿಎಸ್ ಅರ, ಗುಂಡ್ರೆಡ್ಡಿ ಕಾಂಗ್ರೆಸ್ ಅರ, ಆಮ್ ಆದ್ಮಿ ಪಾರ್ಟಿ ಬ್ಯಾಂಕ್ ಅರ, BSP ನಮ್ಮ ಅಂಕುಶ್ ಗೋಖಲೆ ಅರ. ಇವತ್ತಿನ ಏನು ಭಾರತ ದೇಶಕ್ಕ ಸ್ವಾತಂತ್ರ್ಯ ಸಿಕ್ಕಲ್ಲ, ಆದ್ರೆ ಕೆಲವು ಜನ ಮುಖಂಡರುಗಳು ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಪಾಪ. ಇನ್ನೂ ಕೂಡ ಪಾಪ
ಯಾವುದೇ ಕಾರ್ಯಕ್ರಮಕ್ಕೂ ಹೋಗ್ಬೇಕು ಅಂತಂದ್ರೆ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ಆ ಒಂದು ಪರಿಸ್ಥಿತಿ ಅದ ಸರ್. ಏನ ಇಲ್ಲ ಪಾಪ ಮನುಷ್ಯ ಬಹಳಷ್ಟು ಅದ. ಅದೇ ಹೇಳ್ತಾರ ಸಾಬ್ರೆ ನೀವು ಓಟ್ ಹಾಕ್ತಾವ ಎದುರು ಬರಲ್ಲ. ಇಂಥವೆಲ್ಲ ಮನಸ್ಥಿತಿ ತೆಗಿಬೇಕಂತಂದ್ರ ಯಾರು ದಬ್ಬಾಳಿಕೆ ಮಾಡ್ತಾರ, ಯಾರು ಈ ತರ ಮಾಡ್ತಾರ ಅವ್ರಿಗೆ ಪರ್ಮನೆಂಟ್ ಆಗಿ ಮನೆ ಕುಣಿಸ್ಬೇಕೀಗ. ನಾವೇನ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮರು, ಸಂಗೊಳ್ಳಿ ರಾಣಿಯವರು ನೋಡ್ಬೋದು. ಇವತ್ತು ನಮ್ಮ ಪ್ರದೀಪ ಬೇಂದ್ರೆ ಅಂತ ಎಲ್ಲಾ ಕಡೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ, ಕನಕದಾಸರ ಮೂರ್ತಿ ಕೊಡ್ತಾರೆ. ಅಲ್ಲೂ ಕೂಡ ನಮ್ಮ ಗುರುಗಳ ನೇತೃತ್ವದಲ್ಲಿ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದೆವು. ಅಲ್ಲೂ ಕೂಡ ನಮ್ಮ ಬೆಂಗಳೂರದಾಗ ಸಿಟಿದಾಗಿಲ್ಲ ಸರ್, ಆ ತರ ಕನಕದಾಸರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡಿ ಎಲ್ಲಾ ಕಡೆ ಸಿಸಿ ರೋಡ್ ಮಾಡಿ ಏಕದಮ್ ಬ್ಯೂಟಿಫುಲ್ ಆಗಿದೆ. ಅದೇ ತರ ಪ್ರತಿ ಹಳ್ಳಿನಲ್ಲಿ ಎಲ್ಲಾ ಮಹಾತ್ಮರ, ಅಣ್ಣ ಬಸವಣ್ಣವ್ರದ್ದು ಇರ್ಬೋದು, ಕನಕದಾಸರದು, ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲಾ ಒಂದು ಆದರ್ಶನ ಪಾಲನೆ ಮಾಡಿ ಎಲ್ಲಾ ಕಡೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನನ್ನ 2 ಮಾತು ಮುಗಿಸಿ ಧನ್ಯವಾದಗಳು. ಜೈ ಸಿದ್ದಪ್ಪ ಸರ್.